ನಿರಂತರವಾದ ಹೋರಾಟ. ಬಹುಶಃ ಎಲ್ಲ ಈ ಭಾಗದ ರೈತರು, ಅಂಗಡಿಯವರು, ಅದರಲ್ಲಿ ವಿಶೇಷವಾಗಿ ಶಂಕರನಾರಾಯಣ ಕಾಲೇಜು, ಬಂಡಾಗರ್ಸ್ ಕಾಲೇಜು, ನಮ್ಮ ತಾಲೂಕ್ ಪಂಚಾಯತ್ ಸಮಿತಿಯಾಗ BJP ತಾಲೂಕ್ ಪಂಚಾಯತ್ ಸಮಿತಿ ಆಗಿತ್ತು. ಅವರು ಅಲ್ಲಿಂದ ವ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿ ಧರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾನು ನೆನಪಿಸ್ತೇನೆ. ಇವತ್ತು ನಮಗೆ ಯಾರೋ ಬುದ್ಧಿ ಹೇಳ್ತಾ ಇದ್ದಾರೆ, ರೈತ ಸಂಘವರು BJP ಹಿಂದೆ ಹೋಗ್ತಾ ಇದ್ದಾರಂತ. ನಾವು BJP ಹಿಂದೆ ಹೋಗೋದಿಲ್ಲ, ಕಾಂಗ್ರೆಸ್ ಹಿಂದೆ ಹೋಗೋದಿಲ್ಲ. ನಾವು ಹೋಗ್ತಾ ಇರತಕ್ಕಂಥದ್ದು ರೈತರ ಹಿಂದೆ ಅನ್ನತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಇದು ಋಣ ಸಂದಾಯ ಮಾಡ್ತಕ್ಕಂಥ ಕೆಲಸ, ಇದು ನಮ್ಮ ಕರ್ತವ್ಯ. ನಿರಂತರವಾಗಿ ತಮ್ಮ ಸಹಾಯದಿಂದ ಈ ಒಂದು ಹಂತಕ್ಕೆ ನಾವೆಲ್ಲ ಬೆಳೆದಿದ್ದೀವಿ. ಬಹುಶಃ ಈ ಒಂದು ಅಧಿಕಾರವನ್ನು ಕೊಟ್ಟಿರತಕ್ಕಂಥ ತಮ್ಮ ಪರವಾಗಿ ನಿಲ್ಲತಕ್ಕಂಥದ್ದಕ್ಕೆ ನಮಗೇನು ಮುಜುಗರ ಇಲ್ಲ. ನಾನು ಹೇಳಿದೆ, ದಿನೇಶ್ ಹೆಡರ್ ಎದುರು ಬರ್ದಿರೋ ಒಡ್ಡಿಲ್ಲ ಒಂದು ಗಳಿಗೆ ಬಂದು ಹೋಯ್ನಿ ಅಂತ ಪಾಪ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಬಹುಶಃ ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡ್ತಕ್ಕಂಥದ್ದು, ಸಮಾಜವನ್ನು ತೋರಿಸಿ ಗುತ್ತಿಗೆ ಮಾಡ್ತಕ್ಕಂಥದ್ದು. ಬಹುಶಃ ಸಮಾಜ ಸುಧಾರಣೆ ಮಾಡಬೇಕು, ಸಮಾಜವನ್ನು ಬಲಪಡಿಸಬೇಕು, ಅವ್ರಿಗೆ ಬೇಕಾದ ಸಹಾಯ ಮಾಡಬೇಕು. ನನ್ನ ಮಿತ್ರ ಹೇಳಿದರು, ಹುಷಾರಿಲ್ಲದೆ ಔಷಧಿ ಕೊಡಿಸೋದಂಥದ್ದು, ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಏನಾದರೂ ಆರ್ಥಿಕ ಸಹಾಯ ಮಾಡತಕ್ಕಂಥ ಇದು ಧರ್ಮ, ಅದರಲ್ಲಿ ತಪ್ಪೇನಿಲ್ಲ. ಮಾಡಲೇಬೇಕಾಗಿರತಕ್ಕಂಥ ಬದ್ಧತೆ ಇರತಕ್ಕಂಥವ್ರು ಮಾಡಬೇಕಾಗಿದೆ. ಆದರೆ ಅದನ್ನು ಹಿಡ್ಕೊಂಡು ಹೋಗಿ ಒಂದು ಸಮಾಜದ ಹೆಸರಿನಲ್ಲಿ ಬಹುಶಃ ಒಂದು ಚಿಂತನೆಗೆ ನಿಮಗೆ ಈ ಎರಡೂ ಜಿಲ್ಲೆಗಳಲ್ಲಿ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥ ಯಾವುದೇ ಒಬ್ಬ ಗುತ್ತಿಗೆದಾರ ಇದ್ದರೆ ಅದು ಜಯಶಂಕರ್. ಬಹುಶಃ ಅರ್ಥ ಮಾಡ್ಕೊಳ್ಳಿ, ಚಿಂತನೆಗೆ ಇದು ಆಪಾದನೆ ಅಲ್ಲ. ಬಹುಶಃ ಅವರು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಗೋಪಾಲ್ ಪೂಜಾರಿ ಅಷ್ಟು ಕಾಗದ ಕೊಡುವುದಿಲ್ಲ. ನಮ್ಮ ಜ್ಯೋತಿ ಪುತ್ರ ಅಂತಿದ್ದಾರೆ, ನಮ್ಮ ಅತಿ ಆತ್ಮೀಯರು, ಅವ್ರು ನೋಡ್ತಾರೆ ಮನೆ ಗೋಪಾಲ್ ಪೂಜಾರಿ ಪಕ್ಕ ಕೂತ್ಕೊಂಡು ನಾವು ಇದು ಸರಿ ಅಂತಾರೆ. ಈ ಪರಿಸ್ಥಿತಿಯ ನಿರ್ಮಾಣ ರಾಜಕೀಯ ದುರಂತ. ಬಹುಶಃ ಈ ಪರಿಸ್ಥಿತಿಯ ನಿರ್ಮಾಣವನ್ನು ಶಂಕರ್ ಅವರು ಮಾಡಬಾರ್ದು. ಹೊರತು ಬೇಕಾದಷ್ಟಿದೆ. ನಮ್ಮ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಪತ್ರ ಕೊಡುವುದರ ಮುಖಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರೋದು, ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರೈತ ಸಂಘ ಈಗಾಗಲೇ ಹೇಳಿದೆ, ನಾವು ಹಿಂದೆ ನಮ್ಮನ್ನು ಮುಂದಾಗಿ ನೀವು ಮನೆಗಿದ್ರೆ ಆತಿಲ್ಲ. ಆದ್ದರಿಂದ ಗಡಿಬಿಡಿ ತೀರ್ಮಾನ ತಗೊಂಡ್ರೆ ಸ್ವಲ್ಪ ಗಡಿಬಿಡಿ ಆಗತ್ತೆ. ಅದನ್ನು ಸೂಕ್ಷ್ಮವಾಗಿರತಕ್ಕಂಥದ್ದು ಇದೊಂದು ಒಳ್ಳೆಯ ಸಂಘಟನೆ. ನಮ್ಮ ರೋಹಿತ್ ಶೆಟ್ಟರ್ ಇದ್ದಾರೆ, ನಮ್ಗೆ ಅವರು ಜಿಲ್ಲಾ ಪಂಚಾಯತ್ನಲ್ಲಿರುವಾಗಲೂ ಒಂದು ದೋಸ್ತಿ. ಯಾಕಂದರೆ ಜನ